ಎಲ್ಲರಿಗೂ, ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ನಮಸ್ಕಾರ. ಇನ್ನೊಮ್ಮೆ ನಿಮಗೆ ನನ್ನ ಚಾನಲಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನನ್ನ ವಿಡಿಯೋ ಸ್ವಲ್ಪ ಬೇಸರದಿಂದ ಮಾಡೋದು. ಬೇಸರ ನನಗೆ ಡೈಲಿ ಇದೆ, ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನನ್ನ ಭಾವನೆಗಳನ್ನು. ಏನು ಅಂದರೆ ಫ್ರೆಂಡ್ಸ್, ನಾವು 6 ಮಂದಿ ಮಕ್ಕಳು, ಮತ್ತು ನಾವು ರೈತ ಕುಟುಂಬದಿಂದ ಮೇಲೆ ಬಂದರು. ಓಕೆ, 6 ಮಂದಿ ಮಕ್ಕಳಾದರೂ ಕೂಡ ನನ್ನ ಅಪ್ಪ ಅಮ್ಮ ನಮಗೆ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಎಲ್ಲರೂ ಎಜುಕೇಟೆಡ್ ನಮ್ಮ ಮನೆಯಲ್ಲಿ. ಒಬ್ಬರು PhD ಮಾಡಿ ಪ್ರೊಫೆಸರ್ ಆಗಿದ್ದಾರೆ, ಒಬ್ಬಳು ನರ್ಸ್, ಒಬ್ಬಳು ಟೀಚರು, ಮತ್ತು ನಾವು ಅವರು ಇಲ್ಲಿ ಇದ್ದೇವೆ. ಓಕೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೇವೆ. ಒಬ್ಬನು MCA ಮಾಡಿದ್ದಾನೆ, ನಾನು ಗ್ರ್ಯಾಜುಯೇಟ್, ಇನ್ನೊಬ್ಬನು ಗ್ರ್ಯಾಜುಯೇಟ್. ಓಕೆ, ಸೊ ಎಲ್ಲರೂ ಎಜುಕೇಟೆಡ್. ನಮ್ಮ ಅಪ್ಪ ಅಮ್ಮ ನಮಗೆ ದೊಡ್ಡವರಾದ ಮೇಲೆ ಎಜುಕೇಷನ್ ಕೊಟ್ಟರು, ಉದ್ಯೋಗ ಸಿಗುವ ತನಕ ಹೆಲ್ಪ್ ಮಾಡಿದರು, ಮತ್ತು ಮದುವೆ ಮಾಡಿದರು. ಎಲ್ಲ ನಮ್ಮ ಫ್ಯಾಮಿಲಿ ಮಾಡಿಕೊಂಡು ನಾವು ಸುಖವಾಗಿ ಇದ್ದೇವೆ. ಓಕೆ, ಬಟ್ ನನ್ನ ಅಪ್ಪ ತೀರಿ ಹೋಗಿ ಇವಾಗ 13 ವರ್ಷ ಆಯಿತು. ಅಮ್ಮ ತೀರಿ ಹೋಗಿ 5 ವರ್ಷ ಆಯಿತು. ಸೊ ಇನ್ನೂ ಸಹ ನನಗೆ ನನ್ನ ಚಿಂತೆ ಇನ್ನೂ ಸಹ ಬಾಧಿಸ್ತದೆ. ಏನು ಅಂದರೆ, ನನ್ನ ಅಪ್ಪ ತೀರಿ ಹೋದ್ಮೇಲೆ ಅಮ್ಮ ಒಬ್ಬಂಟಿ ಆದರು ಫ್ರೆಂಡ್ಸ್. ಅಮ್ಮ ಒಬ್ಬಂಟಿ ಆದಮೇಲೆ ನೋಡಿ ಫ್ರೆಂಡ್ಸ್, ಅವರು ನಮ್ಮನ್ನು ಎಜುಕೇಷನ್ ಅಂದರೆ ಶಾಲೆಗೆ ಕಳಿಸಲಿಕ್ಕೆ ಎಲ್ಲ ಎಷ್ಟು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮ ಅಮ್ಮ ಸ್ಯಾಕ್ರಿಫೈಸ್ ಮಾಡಿದರೆ ನಾವು ಕೂಡ ಇಷ್ಟು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಗಿನ ಕಾಲದಲ್ಲಿ ಒಂದು 10 ವರ್ಷ ಆಗುವಾಗಲೇ ಬೊಂಬಾಯಿಗೆ ಅಲ್ಲಿ ಎಲ್ಲ ಕಳಿಸಿ ಎಲ್ಲ ಆ ಮಕ್ಕಳು ಕಳಿಸಿಕೊಟ್ಟ ದುಡ್ಡಿನಿಂದ ಪೇರೆಂಟ್ಸ್ಗಳು ಬಚಾವಾಗ್ತಿದ್ರು. ಅಂದರೆ ಅಷ್ಟು ಕಷ್ಟ ಇತ್ತು ಅವರಿಗೆ. ಅವರದ್ದೇನು ಬೇಕಂತ ಅವರು ಕಳಿಸ್ತಿರ್ಲಿಲ್ಲ. ಅಮ್ಮ ಹಾಗೆಲ್ಲ ಸ್ವಸಹಾಯ ಸಂಘದಿಂದ ಎಲ್ಲ ಲೋನ್ ಮಾಡಿ, ಬ್ಯಾಂಕಲ್ಲಿ ಲೋನ್ ಮಾಡಿ, ಅಲ್ಲಿ ಲೋನ್ ಮಾಡಿ ಎಲ್ಲ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು. ಮತ್ತು ಕೆಲಸ ಸಹ ಮಾಡಿಸಿದ್ದಾರೆ. ನಮ್ಮದು ಬೇಸಾಯದ ಕೆಲಸ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ದೇವೆ ನಾವು. ಅಕ್ಟೋಬರಲ್ಲೆಲ್ಲ ರಜೆ ಸಿಕ್ಕಿದರೆ ನಮ್ಮದು ಯಾವಾಗ ಇದು ಕೊಯ್ಲೆಲ್ಲ ಮಾಡಿ ಮುಗಿಸೋದು ಹಾಗೆಲ್ಲ ಇದ್ದು, ಬಟ್ ಎಲ್ಲ ಕೆಲಸ ಸಹ ಮಾಡಿಸಿದೆ. ಬಟ್ ನಮ್ಮ ಅಪ್ಪ ಅಮ್ಮ ನಮಗೆ ತುಂಬ ಎಜುಕೇಷನ್ ಎಲ್ಲ ಕೊಟ್ಟು ಎಲ್ಲರಿಗೂ ಬೆಳೆದು. ಬಟ್ ನನಗೆ ಸ್ಯಾಡ್ ವಿಷಯ ಏನಂದರೆ ಫ್ರೆಂಡ್ಸ್, ನಮ್ಮ ಅಪ್ಪ ತೀರಿ ಹೋದ್ಮೇಲೆ ನನ್ನ ಅಮ್ಮ ಒಬ್ಬಂಟಿ ಆದರು. ಓಕೆ, ಒಬ್ಬಂಟಿ ಆದ ಕೂಡಲೇ ನಾವೆಲ್ಲ ಅಂದರೆ ಅವರು ಆರೋಗ್ಯದಿಂದಿದ್ದರು, ಅವರು ಇದ್ದಾರಲ್ಲ ಅಂತ ನಾವೆಲ್ಲ ನಮ್ಮ ಕೆಲಸದಲ್ಲಿ ಇದ್ದೇವೆ ನೋಡಿ. ಸೊ ಅವರು ಒಬ್ಬಂಟಿ ಆದರು. ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ಅವರು ನಮ್ಮ ಮನೆಯಲ್ಲಿ ಒಬ್ಬರೇ ಅನ್ಎಜುಕೇಟೆಡ್. ಅವರಿಗೆ ಮಾತ್ರ ಓದಲಿಕ್ಕೆ ಬರೀಲಿಕ್ಕೆ ಏನೂ ಗೊತ್ತಿಲ್ಲ. ಓಕೆ, ನಾವು ಇಷ್ಟು ಮಂದಿ ಮಕ್ಕಳು ಇಷ್ಟು ಕಲಿತು ಕೂಡ ಒಬ್ಬರು ಕೂಡ ನಾವು ಭಾವಿಸಲಿಲ್ಲ ಅವರಿಗೆ ಒಂದು ಫೋನ್ ಮಾಡಲಿಕ್ಕೆ ಹೇಳಿಕೊಡುವ ಅಂತ. ಯಾರೂ ಹೇಳಿಕೊಡಲಿಲ್ಲ. ನಾವು ಒಂದು ಫೋನ್ ಮಾಡಲಿಕ್ಕೆ ಹೇಳಿಕೊಡಲಿಲ್ಲ, ಒಂದು ಅಕ್ಷರ ಹೇಳಿಕೊಡಲಿಲ್ಲ ಅವರಿಗೆ. ನಮ್ಮ ಮನೆಯಲ್ಲಿ ಪೇಪರ್, ನಾವು ಚಿಕ್ಕ ಇರುವಾಗಿಂದ ನನ್ನ ಅಪ್ಪ ಪೇಪರ್ ತರ್ತಿದ್ದು, ತುಂಬ ಪುಸ್ತಕ ಓದಿದ್ದೇವೆ ನಾವು. ಆದರೆ ನನ್ನ ಅಮ್ಮನಿಗೆ ನಾವು ಒಂದು ದಿವಸ ಸಹ ಬನ್ನಿ ಅಮ್ಮ ನಿಮಗೆ ನಾನು ಹೀಗೆಲ್ಲ ಓದಲಿಕ್ಕೆ ಕಲಿಸ್ತೇನೆ, ಬರೀಲಿಕ್ಕೆ ಕಲಿಸ್ತೇನೆ, ಹೀಗೆ ಫೋನ್ ಮಾಡು, ಇದು ನಂಬರ್ಗಳು, ಹೀಗೆ ಫೋನ್ ಮಾಡಿದರೆ ಹೀಗೆ ನಂಬರ್ ಹಾಕಿದರೆ ಹೀಗೆ ಬರ್ತದೆ ಅಂತ ಒಂದು ಸಹ ನಾವು ಹೇಳಿಕೊಡಲಿಲ್ಲ ಫ್ರೆಂಡ್ಸ್. ಎಷ್ಟು ಸ್ಯಾಡ್ ಆಗ್ತದೆ ಅಂದರೆ ನನಗೆ. ಅವರು ಲಾಸ್ಟ್ ಯಾರಿಗಾದರೂ ಕರಿಬೇಕು, ಒಂದು ರಿಕ್ಷಾ ಬೇಕಾದರೂ ಅವರಿಗೆ ಅವರು ಕರಿಬೇಕು ನೆರೆಕೆರೆಯವರ ಹತ್ರ, ನನಗೆ ಸ್ವಲ್ಪ ಫೋನ್ ಮಾಡಿಕೊಡಿ, ರಿಕ್ಷಕ್ಕೆ ಕರೆಯಿರಿ ಅಂತ ಅಲ್ವಾ. ಸೊ ಏನು ಬ್ಯಾಂಕಿಗೆ ಹೋಗಬೇಕಾದ್ರೂ ಯಾರಿಗಾದರೂ ಅವಲಂಬಿಸಿಯೇ ಹೋಗಬೇಕು. ಏನು ಗೊತ್ತಿಲ್ಲ ಅವರಿಗೆ. ಪಾಪ ಕಾಣ್ತದೆ ನನಗೆ ಇವಾಗ. ಹೆಲ್ಪ್ ಮಾಡಿದರು ಎಲ್ಲರೂ, ಬಟ್ ನಾವು ಇಷ್ಟು ಎಜುಕೇಷನ್ ಮಾಡಿ, ಅವರು ಇಷ್ಟು ಸ್ಯಾಕ್ರಿಫೈಸ್ ಮಾಡಿ ನಮಗೆ ಎಜುಕೇಷನ್ ಕೊಟ್ಟು ಏನು ಪ್ರಯೋಜನ? ಅವರಿಗೆ ನಾವೇನೂ ಹಿಂದೆ ಕೊಡಲಿಲ್ಲಲ್ಲ ಈ ವಿಷಯದಲ್ಲಿ ಅಂತ ತುಂಬ ಬೇಜಾರಾಗ್ತದೆ. ಬಟ್ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಿಮ್ಮ ಮನೆಯಲ್ಲಿ ಕೂಡ ಇವಾಗ ಎಲ್ಲ ಪೇರೆಂಟ್ಸ್ ಎಲ್ಲ ಎಜುಕೇಟೆಡ್ ಇರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವರಿಗೆ ತುಂಬ ವಿಷಯ ಗೊತ್ತಿರಲ್ಲ. ಇದು ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು, ATM ಯೂಸ್ ಮಾಡೋದು, ಇಮೇಲ್ ನೋಡೋದು, ಮತ್ತು ಇವಾಗ ವಾಯ್ಸ್ ಮೆಸೇಜ್ ಹೇಗೆ ಕಳಿಸೋದು ಅದೆಲ್ಲ ತುಂಬ ಗೊತ್ತಿಲ್ಲ. ನಮಗೆ ಗೊತ್ತಿದ್ದ ವಿಷಯಕ್ಕಿಂತ ಜಾಸ್ತಿ ವಿಷಯ ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಅಮ್ಮನಿಗೆ ಏನು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ಹೇಳಿಕೊಡಿ ಇವಾಗನೇ. ಯಾಕೆ ಗೊತ್ತಾ, ಅವರಿಗೆ ನಾವೆಲ್ಲ ಕೆಲಸ ಮಾಡಿ ಹೀಗೆ ಹೊರಗೆ ಬಂದಾಗ ಅವರು ಒಬ್ಬಂಟಿಗರಾದರೆ ಅವ್ರಿಗೆ ಬ್ಯಾಂಕಿಗೆ ಹೋಗಬೇಕು, ATM ಯೂಸ್ ಮಾಡಬೇಕು, ಇಲ್ಲಾಂದರೆ ಏನಾದರೂ ಇಮೇಲ್ ನೋಡಬೇಕು, ಇಲ್ಲಾಂದರೆ ಫೋನಲ್ಲಿ ವಾಟ್ಸಪ್ ನೋಡಬೇಕು, ಏನಾದರೂ ಅವರಿಗೆ ಕೂತ್ಕೊಂಡಲ್ಲಿ ನೋಡಬೇಕು ಅಂತ ಭಾವಿಸುವಾಗ ಅವರು ಬೇರೆ ಒಂದನ್ನು ಒಂದೇ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ
ಯಾರನ್ನಾದರೂ ಡಿಪೆಂಡ್ ಆಗೋದಕ್ಕಿಂತ ನಾವು ಮಕ್ಕಳೇ ಸ್ವಲ್ಪ ಕಲಿಸಿದರೆ ಅವರಿಗೆ ಎಷ್ಟು ಖುಷಿ ಆಗ್ಬೋದಲ್ಲ, ನಮಗೂ ಖುಷಿಯಾಗುತ್ತೆ, ಅವರಿಗೂ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ನಾನು ಈ ಮದರ್ಸ್ ಡೇ ಲೆಕ್ಕದಲ್ಲಿ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಇದೇ ಆಗಿತ್ತು. ತುಂಬ ದಿನದಿಂದ ನಾನು ಚಿಂತೆ ಮಾಡ್ತಾ ಇದ್ದೇನೆ, ನಾನು ಯಾಕೆ ನನ್ನ ತಾಯಿಗೆ ಏನೂ ಕಲಿಸಲಿಲ್ಲ ಅಂತ. ನಾವು 6 ಮಂದಿ ಸಹ ಏನೂ ನಮ್ಮ ಮನಸ್ಸಿಗೆ ಬರಲಿಲ್ಲ. ಈಗ ಸಹ ಅವರಿಗೆ ಬಂದಿದ್ದ ಇಲ್ಲ ಗೊತ್ತಿಲ್ಲ ಉಳಿದವರಿಗೆ, ಬಟ್ ನನಗೆ ದಿನ ನಾನು ಕೊರಗ್ತೇನೆ, ನನ್ನ ಅಮ್ಮನಿಗೆ ನಾನು ಏನೂ ಕಲಿಸಲಿಲ್ಲ ಅಲ್ವಾ ಅಂತ. ಸೊ ನಾನು ನಿಮ್ಮ ಹತ್ರ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ ನಾನು ಇದು ಹೇಳಿದ್ದು. ಯಾಕಂದರೆ ಕೆಲವು ಪೇರೆಂಟ್ಸಿಗೆ ಕಲೀಲಿಕ್ಕೆಲ್ಲ ಟೈಮ್ ಇರೋಲ್ಲ. ನನ್ನ ಅಮ್ಮನೂ ಹಾಗೇ ಕೆಲಸನೇ ಮಾಡ್ತಿದ್ರು. ಸೊ ನೀವು ನಿಮ್ಮ ಟೈಮ್ ಇದ್ದಾಗ ಅವರಿಗೆ ಏನಾದರೂ ಹೆಲ್ಪ್ ಮಾಡಿ, ಏನು ಗೊತ್ತಿಲ್ಲ ನೋಡಿ ಅವರಿಗೆ ಅದೆಲ್ಲ ಹೇಳಿಕೊಡಿ ಫ್ರೆಂಡ್ಸ್. ಇದೇ ನನ್ನದು ಹಂಬಲ್ ರಿಕ್ವೆಸ್ಟ್ ನಿಮಗೆ ಈ ವಿಡಿಯೋದ ಮೂಲಕ ಹೇಳೋದು. ಮತ್ತು ನನ್ನ ಅನಿಸಿಕೆ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಯಾರು ಅಮ್ಮಂದಿರು ನೋಡ್ತಾ ಇದ್ದರೆ ನನಗೆ ಒಂದು ಸಬ್ಸ್ಕ್ರೈಬ್ ಕೂಡ ಕೊಡಿ ಅಂತ ಹೇಳುತ್ತಾ ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದವರಿಗೆ ಇನ್ನೊಮ್ಮೆ ನನ್ನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳಿ ಬಾಯ್ ಹೇಳ್ತೇನೆ. ಬಾಯ್ ಬಾಯ್.